ನಮಸ್ತೆ ಮಿತ್ರರೇ, ನಮ್ಮ ದೇಶದಲ್ಲಿ ಹೇಗೆ ಸ್ಟ್ರೀಟ್ ಫುಡ್ ಫೆಸ್ಟಿವಲ್ ಹಾಗೂ ಫೇರ್ ಅಂದರೆ ಜಾತ್ರೆ ನಡೆಯುತ್ತದೆ, ಹಾಗೆಯೇ ಜರ್ಮನಿಯಲ್ಲಿ ನಾನು ವಿಸಿಟ್ ಮಾಡಿದ ಒಂದು ಸ್ಟ್ರೀಟ್ ಫುಡ್ ಫೆಸ್ಟಿವಲ್ ಹಾಗೂ ಒಂದು ಜಾತ್ರೆಗೆ ನಿಮ್ಮನ್ನು ಕರೆದೊಯ್ಯುತ್ತಿದ್ದೇನೆ. ಟಿಕೆಟ್ ಪಡೆದುಕೊಂಡ ಕೂಡಲೇ ನಮ್ಮ ಕೈಗೊಂದು ಸ್ಟ್ಯಾಂಪ್ ಅಂದರೆ ಹಚ್ಚೆಯನ್ನು ಹಾಕುತ್ತಾರೆ. ಅದು ನಾವು ಟಿಕೆಟ್ ಪಡೆದುಕೊಂಡದಕ್ಕೆ ಪ್ರೂಫ್. ಮುಂದೆ ಸಾಗೋಣ. ವಿವಿಧ ದೇಶಗಳ ಫುಡ್ ಇಲ್ಲಿ ನಮಗೆ ಮಾರಾಟಕ್ಕೆ ಇಟ್ಟಿದ್ದಾರೆ. ಯಾವುದು ಬೇಕು ಅದನ್ನು ನಾವು ಹಣ ಕೊಟ್ಟು ಪರ್ಚೇಸ್ ಮಾಡಬಹುದು. ಇಲ್ಲಿ ನೋಡಿ, ಇದೊಂದು ಪಂಜಾಬಿಗಳ ರೆಸ್ಟೋರೆಂಟ್. ಇದರಲ್ಲಿ ಸಮೋಸದಿಂದ ಹಿಡಿದು ಇಂಡಿಯಾದ ಎಲ್ಲ ಖಾದ್ಯಗಳು ಮಾರಾಟಕ್ಕಿಟ್ಟಿದ್ದರು. ತುಂಬ ಹತ್ತಿರಕ್ಕೆ ಹೋಗಿ ಅವರ ವಿಡಿಯೋ ತೆಗೆಯಲು ನನಗೆ ಸ್ವಲ್ಪ ಮುಜುಗರವೆನಿಸಿದ ಕಾರಣ ಸ್ವಲ್ಪ ದೂರದಿಂದಲೇ ನಾನು ಈ ವಿಡಿಯೋವನ್ನು ಮಾಡಿದ್ದೇನೆ. ಆದ್ದರಿಂದಾಗಿ ದಯವಿಟ್ಟು ಕ್ಷಮಿಸಿ, ಅಷ್ಟೊಂದು ಕ್ಲಿಯರ್ ಆಗಿ ಬಂದಿಲ್ಲ. ಆದರೂ ಈ ಫುಡ್ ಫೆಸ್ಟ್ ಹೇಗಿದೆ ಎಂದು ನಿಮಗೆ ತೋರಿಸಲಿಕ್ಕಾಗಿ ಈ ವಿಡಿಯೋವನ್ನು ನಾನು ಮಾಡಿದ್ದೇನೆ. ಒಬ್ಬಾಕೆ ಮಹಿಳೆ ಇಲ್ಲಿ ಮೆಹಂದಿಯನ್ನು ಕೈಗಳಿಗೆ ಹಾಕಿ ಜನರನ್ನು ಖುಷಿಪಡಿಸುತ್ತಿದ್ದಳು. ಇಲ್ಲಿ ವಿವಿಧ ರೀತಿಯ ಆಟೋಟಗಳು ದೊಡ್ಡವರು ಸಣ್ಣವರು ಎನ್ನಲತೆ ಆಯೋಜಿಸಿದ್ದರು. ಇಲ್ಲಿ ನೋಡಿ, ಕಿಕ್ ಬಾಕ್ಸಿಂಗ್ನ ತರಹ ಬಾಲನ್ನು ಕೈಯಲ್ಲಿ ಗುದ್ದಿ ಅವರ ಬಲ ಪ್ರದರ್ಶನವನ್ನು ಮಾಡುತ್ತಿದ್ದಾರೆ. ವಿವಿಧ ರೀತಿಯ ಬ್ಯಾಗ್ಗಳು, ಸ್ಲಿಂಗ್ ಬ್ಯಾಗ್ಗಳು ಹಾಗೂ ಬೆಲ್ಟ್ಗಳು ಮಾರಾಟಕ್ಕಿಟ್ಟಿದ್ದರು. ಹೇಗೆ ಮಂಗಳೂರಿನಲ್ಲಿ ಕರಾವಳಿ ಉತ್ಸವ ನಡೆಯುತ್ತದೋ ಅದೇ ರೀತಿಯಲ್ಲಿ ಇಲ್ಲಿ ಈ ಜಾತ್ರೆಯಲ್ಲಿ ಜನರು ದೊಡ್ಡವರು ಸಣ್ಣವರು ಎನ್ನದೆ ಬಹಳ ಉತ್ಸಾಹದಿಂದ ಭಾಗವಹಿಸುತ್ತಿದ್ದರು.
ಮಕ್ಕಳ ಕಾರ್ ರೇಸಿಂಗ್ ಅಂತೂ ನೋಡಲು ಕಣ್ಣಿಗೆ ಬಹಳ ಆಕರ್ಷಣೀಯವಾಗಿತ್ತು. ನಂತರ ನಾವು ದೊಡ್ಡದಾದ ಜಯಂಟ್ ವೀಲ್ನಲ್ಲಿ ಕುಳಿತುಕೊಳ್ಳುವಂತಹ ಹರಸಾಹಸವನ್ನು ಮಾಡಿದೆವು. ನನ್ನ ಜೀವಮಾನದಲ್ಲಿ ಮೊದಲ ಬಾರಿಗೆ ನಾನು ಇಷ್ಟು ದೊಡ್ಡ ಜಯಂಟ್ ವೀಲ್ನಲ್ಲಿ ಕುಳಿತುಕೊಳ್ಳುವ ಮೊದಲು ಬಹಳ ಭಯಭೀತಳಾಗಿದ್ದೆ. ಆದರೆ ಕುಳಿತುಕೊಂಡ ನಂತರ ಆ ಮೇಲಿನಿಂದ ಇಡೀ ಸಿಟಿಯ ಪ್ರಕೃತಿಯ ಸೊಬಗನ್ನು ನೋಡುವಾಗ ಭಯವೆಲ್ಲ ಮಾಯವಾಯಿತು. ಬಹಳ ಖುಷಿ ಎನಿಸಿತು. ತುಂಬ ನಿಧಾನವಾಗಿ ಚಲಿಸುತ್ತಿತ್ತು. ಹಾಗಾಗಿ ಯಾವ ರೀತಿಯ ಭಯವೂ ನನಗಾಗಲಿಲ್ಲ. ಇಡೀ ಸಿಟಿಯ ವಿಹಂಗಮ ನೋಟ ಕಣ್ಣಿಗೆ ಬಹಳ ಮುದವೆನಿಸಿತು. ಹಾಗಾದರೆ ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಈ ಸಣ್ಣ ವಿಡಿಯೋ ನಿಮಗೆ ಖುಷಿ ಎನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.